ಸರ್ವೇ ಭವಂತು ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ಬುದ್ಧಿರ್ಜ್ಞಾನಂ ಅಸಮ್ಮೋಹಃ, ಕ್ಷಮಾ ಸತ್ಯಂ ದಮಃ ಶಮಃ, ಸುಖಂ ದುಃಖಂ ಭವೋ ಭಾವೌ, ಭಯಂ ಚ ಅಭಯಮೇವ ಚ. ನನ್ನನ್ನು ಯಾರು ಯಾವಾಗಲೂ ಧ್ಯಾನಿಸ್ತಾ ಇರ್ತಾನೋ ಅವನು ಇಂತಹ ಮರ್ತ್ಯಲೋಕದಲ್ಲಿ ಇರುವಂತಹ ಭಾವೋದ್ರೇಕಗಳಿಂದ ಸಂಪೂರ್ಣವಾಗಿ ಮುಕ್ತನಾಗ್ತಾನೆ. ಯಾವುದು? ಬುದ್ಧಿ ಮತ್ತು ಬುದ್ಧಿ ಇಲ್ಲದೇ ಇರುವಂತಹ ಸಮೋಹ, ಭಯ ಅಭಯ ಮತ್ತು ಸುಖ ದುಃಖ ಮತ್ತು ಇರುವಂಥದ್ದು ಇಲ್ಲದಿರುವಂಥದ್ದು ಅನ್ನುವಂತಹ ಗೊಂದಲ ಹಾಗೂ ಸತ್ಯ ದಮ ಶಮ ಇವುಗಳೆಲ್ಲದರಿಂದಲೂ ಕೂಡ ವಿಚಲಿತನಾಗಿ ಅವನು ನನ್ನನ್ನು ಮಾತ್ರ ಸೇರ್ತಾನೆ. ಅವನಲ್ಲಿ ಸದ್ಗುಣಗಳು ಮಾತ್ರ ಬಂದು ನೆಲೆಸ್ತವೆ. ಇಂದು ಶ್ರೀ ಪರಾಭವನಾಮ ಸಂವತ್ಸರೆ ದಕ್ಷಿಣಾಯನೆ ಗ್ರೀಷ್ಮ ಋತೌ ಆಷಾಢ ಮಾಸೆ ಶುಕ್ಲಪಕ್ಷೆ. ಇಂದು ಗುರುವಾಸರ 23ನೇ ತಾರೀಕು ನವಮಿ ತಿಥಿ ಹಾಗೂ ಇಂದು ವಿಶಾಖ ನಕ್ಷತ್ರ. ಇಂದು ಬುಧ ವಕ್ರತ್ಯಾಗ ಮಾಡ್ತಾ ಇದ್ದಾನೆ. ಮಿಥುನ ರಾಶಿಯನ್ನು ಬುಧ ಪ್ರವೇಶ ಮಾಡಿದ್ದಾನೆ. ಅಲ್ಲಿ ವಕ್ರಿಯಾಗಿದ್ದಾಗ ಈಗ ವಕ್ರತ್ಯಾಗ ಮಾಡ್ತಾ ಇದ್ದಾನೆ. ಮೇಷರಾಶಿಯವರಿಗೆ ಬುಧನ ವಕ್ರತ್ಯಾಗದಿಂದ ಮನಸ್ಸಿಗೆ ಸ್ವಲ್ಪ ಕ್ಲೇಶ, ಬಂಧು ಮಿತ್ರರೊಡನೆ ಸ್ವಲ್ಪ ತೊಂದರೆ ಹಾಗೂ ಮಾತುಕತೆಯಿಂದ ತೊಂದರೆಗಳು ಆಗಬಹುದು. ಆತ್ಮವಿಶ್ವಾಸ ಸ್ವಲ್ಪ ಕುಂದುವುದು. ವೃಷಭ ರಾಶಿಯವರಿಗೆ ಇದು ಅತ್ಯುತ್ತಮವಾದಂತಹ ಬದಲಾವಣೆ ಆಗುತ್ತೆ. ಮನೆಯಲ್ಲಿ ಶುಭ ಸಮಾರಂಭಗಳು ಜರುಗುವುದು, ಮನಸ್ಸಿಗೆ ನೆಮ್ಮದಿ ಧನಾಗಮ. ಮಿಥುನ ರಾಶಿಯವರಿಗೆ ಇದು ಸ್ವಲ್ಪ ಕಷ್ಟಕರವಾದಂತಹ ಗೋಚಾರ. ವೈಯಕ್ತಿಕವಾಗಿ ನಿಮಗೆ ಆಗಬೇಕಾದಂತಹ ಬದಲಾವಣೆಗಳು ಹಾಗೂ ನಿಮ್ಮ ಮನಸ್ಸಿನಲ್ಲಿರುವಂತಹ ಕ್ಲೇಶಗಳು ಹೆಚ್ಚಾಗಬಹುದು. ಕರ್ಕ ರಾಶಿಯವರಿಗೆ ಇದು ಕಷ್ಟಕರವಾದಂತಹ ಗೋಚಾರ. ಮಾತಿನಿಂದ ಜನಗಳನ್ನು ಕಳ್ಕೊಳ್ಳುವಂತಹ ಪ್ರಚೋದನೆಯನ್ನು ನೀವು ಪಡಿತೀರಿ. ಸಿಂಹರಾಶಿಯವರಿಗೆ ಉತ್ತಮವಾದಂತಹ ಗೋಚಾರ, ಇಷ್ಟಾರ್ಥ ಸಿದ್ಧಿ, ಮಾತಿನಿಂದ ಧನಾಗಮ. ಕನ್ಯಾ ರಾಶಿಯವರಿಗೆ ಮಾತಿನಿಂದ ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು, ಸನ್ಮಾನ ಎಲ್ಲವೂ ಸಾಧ್ಯ. ತುಲಾ ರಾಶಿಯವರಿಗೆ ಕಷ್ಟಕರವಾದಂತಹ ಗೋಚಾರ. ಮಾತಿನಿಂದ ನೀವು ಅದೃಷ್ಟವನ್ನು ಕಳ್ಕೋಬೇಕಾಗಿ ಬರಬಹುದು. ವೃಶ್ಚಿಕ ರಾಶಿಯವರಿಗೆ ಅತ್ಯುತ್ತಮವಾದಂತಹ ಬದಲಾವಣೆ, ಮನಸ್ಸಿಗೆ ನೆಮ್ಮದಿ, ಪ್ರೀತಿ ಪಾತ್ರರು. ಯಾರು ನಿಮ್ಮನ್ನು ಸ್ವಲ್ಪ ದಿನಗಳ ಹಿಂದೆ ಮನಸ್ಸಿಗೆ ನಿಮಗೆ ತೊಂದರೆ ಮಾಡಿದ್ರು ಅಂಥವರೇ ಈಗ ಬಂದು ನಿಮಗೆ ಸಹಾಯ ಮಾಡುವರು. ಧನು ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ಬದಲಾವಣೆ, ಪಾರ್ಟ್ನರ್ಶಿಪ್ ವ್ಯವಹಾರಗಳು ಹಾಗೂ ದಾಂಪತ್ಯದ ವಿಷಯಗಳಲ್ಲಿ ಮನಸ್ಸಿಗೆ ಸ್ವಲ್ಪ ಕ್ಲೇಶ, ಮಾತುಕತೆಗಳಿಂದ ವೈಮನಸ್ಯ. ಮಕರ ರಾಶಿಯವರಿಗೆ ಉತ್ತಮವಾದಂತಹ ಬದಲಾವಣೆ, ಮನಸ್ಸಿಗೆ ನೆಮ್ಮದಿ, ಶತ್ರುನಾಶ, ಶತ್ರುಧ್ವಂಸ, ಮಾತಿನಿಂದ ಜಯ. ಕುಂಭರಾಶಿಯವರಿಗೆ ನಿಮ್ಮ ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ಮಾಡಬೇಕಾದಂತಹ ಕೆಲಸಗಳಲ್ಲಿ ಸ್ವಲ್ಪ ಅಡೆತಡೆಗಳು ಉಂಟಾಗಬಹುದು. ಸರಿಯಾಗಿ ಕೂತು ಯೋಚನೆ ಮಾಡಿ ನಂತರ ಕೆಲಸವನ್ನು ಮಾಡಿದರೆ ಜಯ ಸಾಧ್ಯ. ಮೀನರಾಶಿಯವರಿಗೆ ಮನೆಯಲ್ಲಿ ನೆಮ್ಮದಿ, ಸಂಸಾರದಲ್ಲಿ ನೆಮ್ಮದಿ, ಆಸ್ತಿಪಾಸ್ತಿ ವಿಚಾರಗಳಲ್ಲಿ ನೆಮ್ಮದಿ ಹಾಗೂ ರಿಯಲ್ ಎಸ್ಟೇಟ್, ತೋಟಗಾರಿಕೆ, ಹೈನುಗಾರಿಕೆ ಯಾರ್ಯಾರು ಮಾಡ್ಕೊಂಡಿದ್ದೀರಿ ಅಂಥವರಿಗೆಲ್ಲರಿಗೂ ಕೂಡ ಧನಾಗಮದ ಸೂಚನೆ. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮಗೆ ತಿಳಿದೇ ಇದೆ. ಗೀತಾ ಶ್ಲೋಕಗಳನ್ನು ಶ್ರವಣ ಪಠಣ ಮನನ ಲೇಖನವನ್ನು ಮಾಡೋದರಿಂದ ಒಂದು ಶ್ಲೋಕವನ್ನು ಕೂಡ ಹೇಳಿದರೂ ಸಾಧ್ಯ. ದೊಡ್ಡದಾದಂತಹ ತೊಂದರೆಗಳಿಂದ ಭಗವಂತ ನಮ್ಮನ್ನು ಪಾರು ಮಾಡೋದರಲ್ಲಿ ಸಂದೇಹವೇ ಇಲ್ಲ. ಶುಭಮಸ್ತು. ಶ್ರೀ ಕೃಷ್ಣ ಜಯ.